ಆನ್ಲೈನ್ ತರಗತಿಗಳಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಕೆಲವು ಪಿಕ್ಚರ್ಗಳನ್ನು ತೋರಿಸ್ತೇನೆ. ಅವು ಯಾವ ಪಿಕ್ಚರ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಶಲ್ ವಿ ಸ್ಟಾರ್ಟ್? ಎಸ್, ಈಸಿ ಅಲ್ವಾ? ಎಸ್, ಇನ್ನು ನಿಮಗೆಲ್ರಿಗೂ ಗೊತ್ತಿರೋಂಗೆ ದ ತಾಜ್ ಮಹಲ್ ವಿಚ್ ಇಸ್ ಲೊಕೇಟೆಡ್ ಇನ್ ಆಗ್ರಾ, ಇಂಡಿಯಾಸ್ ಮೋಸ್ಟ್ ರೆಕಗ್ನೈಸಬಲ್ ಬಿಲ್ಡಿಂಗ್, ಈಸ್ ಆಲ್ಸೋ ದ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಟೆಸ್ಟಿಮನಿ ಟು ದ ಪವರ್ ಆಫ್ ಲವ್. ನೆಕ್ಸ್ಟ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಪ್ರೈಮ್ ಮಿನಿಸ್ಟರ್ ರೆಪ್ರೆಸೆಂಟ್ ಮಾಡುವಂಥ ಏರಿಯಾ ಕೂಡ ಹೌದು. ಎಸ್, ದ ಹೋಲಿ ಸಿಟಿ ಆಫ್ ವಾರಣಾಸಿ, ಎ ಮೇಜರ್ ಪಿಲ್ಗ್ರಿಮೇಜ್ ಸೆಂಟರ್ ಫಾರ್ ಹಿಂದೂಸ್. ನೆಕ್ಸ್ಟ್ ಪಿಕ್ಚರ್, ಇದನ್ನು ಐಡೆಂಟಿಫೈ ಮಾಡೋಕ್ಕಾಗತ್ತಾ? ಯಾ, ದ ಗೋಲ್ಡನ್ ಟೆಂಪಲ್ ಆಫ್ ಅಮೃತ್ಸರ್, ಎನ್ ಇಂಪಾರ್ಟೆಂಟ್ ಹಬ್ ಆಫ್ ಸಿಖ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಇದು ನಮ್ಮ ಡೆಲ್ಲಿನಲ್ಲಿರುವಂತಹ ದ ರೆಡ್ ಫೋರ್ಟ್, ದ ಸೀಟ್ ಆಫ್ ಮೊಘಲ್ ಪವರ್. ಇಲ್ಲಿಂದಾನೇ ಮೊಘಲರು ತಮ್ಮ ಆಳ್ವಿಕೆನ ನಡೆಸಿದ್ರು ಅಂತ ಗೊತ್ತಿದೆ ನಮಗೆ. ಇದನ್ನು ಐಡೆಂಟಿಫೈ ಮಾಡ್ತೀರಾ? ಇಸ್ ಮೆಕ್ಕಾ ಮಸ್ಜಿದ್ ವಿಚ್ ಇಸ್ ಲೊಕೇಟೆಡ್ ಇನ್ ಹೈದರಾಬಾದ್, ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾಸ್ಕ್ ಆ್ಯಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಇನ್ ಇಂಡಿಯಾ. ನಾನು ನಿಮಗೆ ಇವಾಗೆಲ್ಲ ತೋರಿಸ್ತಾ ಇದ್ದಿದ್ದಂತೂ ಏನಪ್ಪ ಅಂದರೆ ಕೆಲವು ಫೇಮಸ್ ಸ್ಪಾಟ್ಗಳು. ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಮ್ಮೆ ಹೋಗಿ ಇವುಗಳನ್ನೆಲ್ಲ ನೋಡಬೇಕು ಅಂತ ಇಚ್ಛೆನ ಹೊಂದಿರ್ತಾರೆ. ನಾವು ಕೂಡ ಇಂಥ ಹಲವಾರು ಪ್ಲೇಸಸ್ಗಳಿದೆ ನಮ್ಮ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಸಾವಿರಾರು ಲಕ್ಷಾಂತರ ಇಂಥ ಇಂಪಾರ್ಟೆಂಟ್ ಪ್ಲೇಸಸ್ಗಳಿದೆ. ಅಲ್ಲಿ ಎಲ್ಲರೂ ಕೂಡ ಆ ಜಾಗಗಳನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ಇಂಥ ಜಾಗಗಳನ್ನು ನೋಡಬೇಕು ಅಂದರೆ ನಾವು ಏನಪ್ಪ ಮಾಡ್ತೀವಿ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಇದನ್ನೆಲ್ಲ ನೋಡಬೇಕು ಅಂದರೆ ನಾವೇನು ಮಾಡಬೇಕು? ನಾವು ಟೂರನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ, ರೈಟ್? ಸೊ ಟೂರ್ ಪ್ಲ್ಯಾನ್ ಮಾಡೋದಂದರೆ, ಟೂರ್ ಅಂದ್ರೇನು? ನಾವು ನಮ್ಮ ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ನಾವು ಪ್ರಯಾಣನ ಬೆಳೆಸ್ತೀವಿ. ಸೊ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಂತ. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ಟೂರಿಸಮ್ ಸರ್ವಿಸಸ್. ಇವತ್ತು ನಾವು ಟೂರಿಸಮ್ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಹೆಸರು ರಮಣಿ ನಾಯಕ್. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಮಹಿಳಾ ಕಾಲೇಜು ಹುಣಸೂರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಸ್, ಈ ಪರ್ಟಿಕ್ಯುಲರ್ ಯೂನಿಟನ್ನು ನಾವು ಮ್ಯಾನೇಜ್ಮೆಂಟ್ ಆಫ್ ಸರ್ವಿಸಸ್ ಈ ಸಬ್ಜೆಕ್ಟ್ನಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಇಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಯೂನಿಟ್ನಲ್ಲಿ ಏನೆಲ್ಲ ನಮಗೆ ಸಿಲೆಬಸ್ ಇದೆಯಪ್ಪ ಅಂದರೆ, ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಟೂರಿಸಮ್, ಅದ್ರದ್ದು ಇಂಟ್ರೊಡಕ್ಷನನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ ಆ್ಯಂಡ್ ನೇಚರ್ ಆಫ್ ಟೂರಿಸಮ್. ಕಾನ್ಸೆಪ್ಟ್ ಮತ್ತು ನೇಚರ್ ಆಫ್ ಟೂರಿಸಮ್ ಇದನ್ನು ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಇವಲ್ಯೂಷನ್ ಆಫ್ ಟೂರಿಸಮ್ ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ದ ಸಿಗ್ನಿಫಿಕೆನ್ಸ್ ಆಫ್ ಟೂರಿಸಮ್ ಇಂಡಸ್ಟ್ರಿ. ಆ್ಯಂಡ್ ವಿ ಆಲ್ಸೋ ನೀಡ್ ಟು ಡಿಸ್ಕಸ್ ಅಬೌಟ್ ದ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಇನ್ ಟೂರಿಸಮ್. ಫೈನಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ರೀಸೆಂಟ್ ಟ್ರೆಂಡ್ಸ್ ಇನ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಸರ್ವಿಸಸ್. ಇಷ್ಟನ್ನು ಕೂಡ ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಲೆಟ್ ಅಸ್ ಸ್ಟಾರ್ಟ್. ಇಂಟ್ರೊಡಕ್ಷನ್ ಟು ಟೂರಿಸಮ್ ಬಗ್ಗೆ ಇಂಟ್ರೊಡಕ್ಷನನ್ನು ನೋಡೋದಾದರೆ, ಈ ಟೂರಿಸಮ್ ಅನ್ನೋದು, ಟೂರಿಸಮ್ ಹ್ಯಾಸ್ ಟುಡೇ ಅಚೀವ್ಡ್ ದ ಸ್ಟೇಟಸ್ ಆಫ್ ಎನ್ ಇಂಡಸ್ಟ್ರಿ ಆ್ಯಂಡ್ ಹ್ಯಾಸ್ ಬಿಕಮ್ ಮೋರ್ ದೆನ್ ಎ ಕಲ್ಚರಲ್ ಪಿಲ್ಗ್ರಿಮೇಜ್. ಹಿಂದಿನ ಥರ ಯಾವುದೋ ಒಂದು ಕಲ್ಚರಲ್ ಅಂದರೆ ತೀರ್ಥಯಾತ್ರೆಗೋಸ್ಕರ, ಸಾಂಸ್ಕೃತಿಕ ತೀರ್ಥಯಾತ್ರೆಗೋಸ್ಕರ ಮಾತ್ರ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾರೆ ಅಂತ ಏನಿಲ್ಲ. ಇವತ್ತು ಈ ಟೂರಿಸಮ್ ಅನ್ನೋ ಒಂದು ಉದ್ಯಮ ಏನಿದೆ ಅದು ಒಂದು ಇಂಡಸ್ಟ್ರಿಯಾಗಿ ಇವತ್ತು ಕನ್ವರ್ಟ್ ಆಗಿದೆ ಅಂತ ಹೇಳ್ತಾರೆ. ಟೂರಿಸಮ್ ಇಸ್ ದ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ. ಈ ಪ್ರವಾಸೋದ್ಯಮ ಏನಿದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಉದ್ಯಮವಾಗಿ ಇವತ್ತು ಮಾರ್ಪಾಡಾಗಿದೆ. It is also one of the biggest employment generating industry in India with the tremendous socio-economic potentiality. The tourism industry is considered to be an economic bonanza in terms of employment generating capacity of any industries. ಈ ಟೂರಿಸಮ್ ಅಥವಾ ಪ್ರವಾಸೋದ್ಯಮ ಈ ಉದ್ಯಮ ಏನಿದೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದ್ರಲ್ಲಿ, ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ತುಂಬ ಮುಂಚೂಣಿಯಲ್ಲಿದೆ. ತುಂಬ ಅತ್ಯಂತ ವೇಗವಾಗಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದು ಯಾವುದೇ ಒಂದು ದೇಶಕ್ಕೆ ಎಕನಾಮಿಕ್ ಬೋನನ್ಸಾ ಅಂದರೆ ಏನಪ್ಪ ಅಂತ ಕರಿಬೋದಪ್ಪ ಅಂದರೆ, ಇದು ಒಂದು ದೇಶಕ್ಕೆ ಆರ್ಥಿಕ ಕೊಡುಗೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇದನ್ನು. ಟೂರಿಸಮ್ ಈಸ್ ಅನ್ ಎವರ್ ಎಕ್ಸ್ಪ್ಯಾಂಡಿಂಗ್ ಸರ್ವಿಸ್ ಇಂಡಸ್ಟ್ರಿ ವಿತ್ ವಾಸ್ಟ್ ಗ್ರೋತ್ ಪೊಟೆನ್ಷಿಯಲ್. ಈ ಪ್ರವಾಸೋದ್ಯಮ ನಿರಂತರವಾಗಿ ವಿಸ್ತರಿಸ್ತಾ ಇರುವಂಥ ಒಂದು ಸೇವಾ ಉದ್ಯಮ ಆಗಿದೆ. ವ್ಯಾಪಕವಾದ ಬೆಳವಣಿಗೆ ಸಾಮರ್ಥ್ಯವನ್ನು ಇದು ಹೊಂದಿದೆ.
ವ್ಯಾಪಕವಾಗಿ ಇದು ಬೆಳೀತಾನೆ ಹೋಗ್ತಾ ಇದೆ. ಸೊ ಹಾಗಾದರೆ ಟೂರಿಸಮ್ ಅಂದ್ರೇನು? ಟೂರಿಸಮ್ ಈಸ್ ದ ಟ್ರಾವೆಲ್ ಫಾರ್ ರಿಕ್ರಿಯೇಷನಲ್ ಆರ್ ಲೀಸರ್ ಪರ್ಪಸ್. ಈ ಟೂರಿಸಮ್ ಅನ್ನೋದು ಏನಪ್ಪ ಅಂದರೆ ಇದು ಮನರಂಜನಾ ಉದ್ದೇಶಕ್ಕಾಗಿ ಅಥವಾ ವಿರಾಮದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಪ್ರಯಾಣವನ್ನು ನಾವು ಟೂರಿಸಮ್ ಅಂತ ಅಥವಾ ಟೂರ್ ಅಂತ ನಾವು ಕರಿಬೋದು. ಸೊ ಇಟ್ ಈಸ್ ಎ ಬೇಸಿಕ್ ಆ್ಯಂಡ್ ಮೋರ್ ಡಿಸೈರಬಲ್ ಹ್ಯೂಮನ್ ಆ್ಯಕ್ಟಿವಿಟಿ. ಇದು ಅತ್ಯಂತ ಮೂಲಭೂತ ಮತ್ತು ಅತ್ಯಂತ ಅಪೇಕ್ಷಣೀಯ ಮಾನವ ಚಟುವಟಿಕೆ ಅಂತ ನಾವು ಕರಿಬೋದು, ರೈಟ್? ಸೊ ಡ್ಯೂರಿಂಗ್ 1950s ಇಟ್ ವಾಸ್ ಕನ್ಸಿಡರ್ಡ್ ಟು ಬಿ ಎ ಪ್ರಿವಿಲೇಜ್ ಆಫ್ ಎ ಫ್ಯೂ ರಿಚ್. ನಾವು 1950ರ ದಶಕದನ್ನು ನಾವು ಇದನ್ನು ನೋಡೋದಾದರೆ ಇದು ಕೆಲವು ಶ್ರೀಮಂತರಿಗೆ ಮಾತ್ರ ಇದು ಸೀಮಿತವಾಗಿತ್ತು, ಅವರಿಗೆ ಮಾತ್ರ ಇದು ಸೀಮಿತ ಅಂತ ಪರಿಗಣಿಸಲಾಗಿತ್ತು. ಬಟ್ ವಿತ್ ದ ರೈಸ್ ಇನ್ ಇನ್ಕಮ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಕಾಮನ್ ಪೀಪಲ್, ನಾವು ಇಟ್ ಈಸ್ ವಿತ್ ಇನ್ ದ ರೀಚ್ ಆಫ್ ಮಿಡಲ್ ಆ್ಯಂಡ್ ವರ್ಕಿಂಗ್ ಕ್ಲಾಸ್ ಪೀಪಲ್. ಈ ಸಾಮಾನ್ಯ ಜನರ ಆದಾಯ ಮತ್ತು ಜೀವನ ಮಟ್ಟದ ಏರಿಕೆಯಿಂದಾಗಿ ಇನ್ಕ್ರೀಸ್ ಆಗಿರೋದ್ರಿಂದ ಈಗ ಈ ಟೂರಿಸಮ್ ಏನಿದೆ ಅಥವಾ ಟೂರ್ಗೆ ಪ್ಲಾನ್ ಮಾಡುವಂಥದ್ದು, ಟೂರ್ ಹೋಗುವಂಥದ್ದು ಮಧ್ಯಮ ಮತ್ತು ಕಾರ್ಮಿಕ ವರ್ಗದ ಜನರ ವ್ಯಾಪ್ತಿನಲ್ಲೂ ಕೂಡ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಎಸ್, ಇದರ ಜೊತೆಗೆ ನೆಕ್ಸ್ಟ್ ಇಫ್ ವಿ ಲುಕ್ ಇನ್ ಟು ದ ಕಾನ್ಸೆಪ್ಟ್ ಆಫ್ ಟೂರಿಸಮ್, ಈ ಟೂರಿಸಮ್ ಅನ್ನೋ ಪದದ ಕಾನ್ಸೆಪ್ಟನ್ನು ನಾವು ಡಿಸ್ಕಷನ್ ಮಾಡೋದಾದರೆ, ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದ ವರ್ಡ್ ಟೂರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಟೂರಿಸಮ್ ಬಿಕೇಮ್ ಎಸ್ಟಾಬ್ಲಿಷ್ಡ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೈ ದ 18th century. ಈ ಪ್ರವಾಸೋದ್ಯಮ ಅನ್ನೋದು, ಈ ಟೂರ್ ಅನ್ನೋ ಪದ, ಪ್ರವಾಸೋದ್ಯಮ ಟೂರ್ ಅನ್ನೋ ಪದ 18ನೇ ಶತಮಾನದ ಹೊತ್ತಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಸ್ಥಾಪನೆ ಆಯಿತು ಅಂತ ನಂಬಲಾಗಿದೆ. ಬಟ್ ನಾವು ಇದನ್ನು ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ನೋಡೋದಾದರೆ, ಆನ್ ದ ಅದರ್ ಹ್ಯಾಂಡ್, ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ, ದ ವರ್ಡ್ ಟೂರಿಸಮ್ ಫಸ್ಟ್ ಕೇಮ್ ಟು ಲೈಟ್ in the English in the 19th century from a Greek word tomus meaning a round shaped tool. ನಾವು ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ನಾವು ನೋಡೋದಾದರೆ ಈ ಪ್ರವಾಸೋದ್ಯಮ ಎಂಬ ಪದವು 19ನೇ ಶತಮಾನದಲ್ಲಿ ಇಂಗ್ಲೀಷ್ನಲ್ಲಿ ಟೋಮಸ್ ಎಂಬ ಗ್ರೀಕ್ ಪದದಿಂದ ಈ ಟೂರಿಸಮ್ ಅನ್ನೋ ಪದ ಬಂದಿದೆ ಅಂತ ಹೇಳಲಾಗ್ತಿದೆ. ಆ ಗ್ರೀಕ್ ಪದದ ಅರ್ಥ ಏನಪ್ಪ ಅಂದರೆ ರೌಂಡ್ ಶೇಪ್ಡ್ ಟೂಲ್, ಅಂದರೆ ಇದು ದುಂಡಗಿನ ಆಕಾರದ ಸಾಧನ. ಆ ಒಂದು ಸಾಧನಕ್ಕೆ ಟೋಮಸ್ ಅಂತ ಕರಿತಾ ಇದ್ರು. ಇದನ್ನು ಯಾಕಪ್ಪ ಹೇಳ್ತಾರೆ ಅಂದರೆ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡಬೇಕಂದ್ರೆ ಯೂಶ್ವಲಿ ವಿ ಡೂ ಯೂಸ್ ಸಮ್ ವೆಹಿಕಲ್, ರೈಟ್? ಸೊ ಯಾವುದೇ ಒಂದು ವೆಹಿಕಲನ್ನು ನೋಡಿದ್ರೆ ಅದು ತನ್ನ ಚಕ್ರವನ್ನು ಹೊಂದಿರುತ್ತೆ. ಈ ಚಕ್ರಗಳು ಯಾವಾಗಲೂ ಕೂಡ ರೌಂಡ್ ಶೇಪ್ನಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಆ ಅರ್ಥದಲ್ಲಿ ಈ ಟೂರಿಸಮ್ ಅನ್ನೋ ಪದ ಬಂದಿದೆ ಅಂತ ಹೇಳ್ತಾರೆ. ಎಸ್, ಟೂರಿಸಮ್ ಆ್ಯಸ್ ಎ ಫಿನಾಮಿನಾ ಮೀನ್ಸ್ ದ ಮೂವ್ಮೆಂಟ್ ಆಫ್ ಪೀಪಲ್. ಸೊ ಈ ಟೂರಿಸಮ್ ಅನ್ನೋ ವಿದ್ಯಮಾನ, ಇದೊಂದು ವಿದ್ಯಮಾನ, ಇದು ಯಾವುದ್ರ ಬಗ್ಗೆ ಏನು ಸಂಬಂಧಪಡುತ್ತಪ್ಪ ಅಂದರೆ ಜನರ ಚಲನೆ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಇದು ಜನರ ಚಲನೆ ಬೋತ್ ವಿತಿನ್ ಆ್ಯಂಡ್ ಅಕ್ರಾಸ್ ದ ನ್ಯಾಷನಲ್ ಬಾರ್ಡರ್ಸ್. ಟೂರಿಸಮ್ ಮೀನ್ಸ್ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್ ಬಿಕಾಸ್ it is an abstraction of wide range of consumption activities which demand products and services from a wide range of industries in the economy. ಈ ಪ್ರವಾಸೋದ್ಯಮವು ವಿಭಿನ್ನ ಜನರಿಗೆ ವಿಭಿನ್ನ ವಿಷಯಗಳನ್ನು ಅರ್ಥೈಸುತ್ತದೆ. ಯಾಕಂದರೆ ಇದು ಆರ್ಥಿಕತೆಯ ವ್ಯಾಪಕ ಶ್ರೇಣಿಯ ಉದ್ಯಮ ಆಗಿರೋದ್ರಿಂದ ತುಂಬ ಹಲವಾರು ಉದ್ಯಮಗಳಿಂದ ಅಥವಾ ಕೈಗಾರಿಕೆಗಳಿಂದ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸನ್ನು ಇದು ಡಿಮ್ಯಾಂಡ್ ಮಾಡುತ್ತೆ. ಇಟ್ ಡಿಮ್ಯಾಂಡ್ಸ್ products and services from a wide range of industries in the economy. Next, if we look into the definition, right? So definition ಅನ್ನು ನೋಡೋದಾದರೆ, according to Professor Hutchkir and Kraft in 1942, he defines tourism as, ಇವರು ಟೂರಿಸಮ್ ಅನ್ನು ಹೇಗೆ ವ್ಯಾಖ್ಯಾನಿಸ್ತಾರಪ್ಪ ಅಂದರೆ, the sum total of phenomena and relationship arising from travel and stay of non-residents in so far as they do not lead to permanent residence and are not connected with any earning capacities. ಅದರ ಅರ್ಥ ಏನಪ್ಪ ಅಂದರೆ, ಪ್ರಯಾಣಿಕರು ಮತ್ತು ನಾನ್ ರೆಸಿಡೆನ್ಸ್ ಅವರ ವಾಸ್ತವ್ಯದಿಂದ ಉಂಟಾಗುವ ವಿದ್ಯಮಾನಗಳು ಮತ್ತು ಸಂಬಂಧಗಳ ಒಟ್ಟು ಮೊತ್ತವನ್ನು ನಾವು ಟೂರಿಸಮ್ ಅಂತ ಕರಿಬೋದು. ಇದನ್ನು ಎಲ್ಲಿವರೆಗಪ್ಪ ಕರಿಬೋದು ಅಂದರೆ, ಈ ವಿದ್ಯಮಾನಗಳು ಇಟ್ ಶುಡ್ ನಾಟ್ ಲೀಡ್ ಟು ದೇರ್ ಪರ್ಮನೆಂಟ್ ರೆಸಿಡೆನ್ಸ್, ಅವರು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಅಲ್ಲಿ ರೆಸಿಡೆನ್ಸ್ ಆಗಬಾರ್ದು, ಆ್ಯಂಡ್ ಆರ್ ನಾಟ್ ಕನೆಕ್ಟೆಡ್ ವಿತ್ ಎನಿ ಅರ್ನಿಂಗ್ ಆ್ಯಕ್ಟಿವಿಟೀಸ್, ರೈಟ್? ಸೊ ಅದು ಯಾವುದೇ ಅಂತ ಗಳಿಕೆಯ ಚಟುವಟಿಕೆಗಳೊಂದಿಗೆ ಸಂಪರ್ಕ ಹೊಂದಿರಬಾರ್ದು. ಆ ಥರ ಏನಾದರೂ ಆದರೆ ಅವುಗಳನ್ನು ನಾವು ಟೂರಿಸಮ್ ಅಂತ ಕರೆಯೋಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಇನ್ನೊಂದು ಡೆಫಿನೇಷನನ್ನು ನಾವು ನೋಡೋದಾದರೆ, ದಿಸ್ ಡೆಫಿನೇಷನ್ ವಾಸ್ ಗಿವನ್ ಬೈ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್. ದೇ ಡಿಫೈನ್ಸ್ tourism is defined as the activities of persons
traveling to and staying in place outside their usual environment for not more than one consecutive year for leisure, business and other purpose. ಇವರು ಹೇಗಪ್ಪ ಇದನ್ನು ಡಿಫೈನ್ ಮಾಡ್ತಾರೆ ಅಂದರೆ, ಪ್ರವಾಸೋದ್ಯಮವನ್ನು ವಿರಾಮ ಅಥವಾ ಉದ್ಯಮ ಅಥವಾ ಇತರೆ ಉದ್ದೇಶಗಳಿಗಾಗಿ 1 ವರ್ಷ ಮೀರದಂತೆ ತಮ್ಮ ಸಾಮಾನ್ಯ ಪರಿಸರದ ಹೊರಗೆ ಪ್ರಯಾಣಿಸುವ ಮತ್ತು ಆ ಸ್ಥಳದಲ್ಲಿ ಉಳ್ಕೊಂಡಾಗ ಅಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಆ ವ್ಯಕ್ತಿ ಯಾವುದೆಲ್ಲ ಚಟುವಟಿಕೆಗಳನ್ನು ಪಾಲ್ಗೊಳ್ತಾನೋ ಅವುಗಳಲ್ಲಿ ಎಲ್ಲನೂ ಕೂಡ ಟೋಟಲ್ ಆಗಿ ನಾವು ಟೂರಿಸಂ ಅಂತ ಕರಿಬೋದು ಅಂತ ಹೇಳ್ತಾರೆ, ರೈಟ್. ಸೊ ನೆಕ್ಸ್ಟ್ ಇಫ್ ವಿ ಲುಕ್ ಇನ್ ಟು ದ ನೇಚರ್ ಆಫ್ ಟೂರಿಸಂ, ಈ ಟೂರಿಸಮ್ದು ನೇಚರನ್ನು ನಾವು ನೋಡೋದಾದರೆ, ಈ ಟೂರಿಸಂ ಇಟ್ ಈಸ್ ದ ಟೆಂಪ್ರವರಿ ಮೂವ್ಮೆಂಟ್ ಆಫ್ ದ ಪೀಪಲ್ ಟು ಡೆಸ್ಟಿನೇಷನ್ಸ್ ಅವೇ ಫ್ರಮ್ ದೇರ್ ಯೂಶುವಲ್ ಪ್ಲೇಸ್ ಆರ್ ನಾರ್ಮಲ್ ಹ್ಯಾಬಿಟಾಟ್. ಈ ಟೂರಿಸಂ ಅನ್ನುವಂಥದ್ದು ಇದು ಜನರ ತಮ್ಮ ಸಾಮಾನ್ಯ ಅಥವಾ ತಾವು ಬದುಕ್ತಾ ಇರುವಂಥ ಜಾಗದಿಂದ, ಅವರ ಆ ಸ್ಥಳದಿಂದ ಅಥವಾ ಸಾಮಾನ್ಯ ಆವಾಸ ಸ್ಥಾನದಿಂದ ಬೇರೆ ಸ್ಥಳಗಳಿಗೆ ತಾತ್ಕಾಲಿಕವಾಗಿ ಕೈಗೊಳ್ಳುವಂಥ ಚಲನೆಯನ್ನು ನಾವು ಟೂರಿಸಂ ಅಂತ ಕರಿಬೋದು. ಇದನ್ನು ನಾವು ಇಟ್ ಈಸ್ ದ ಆಕ್ಟಿವಿಟೀಸ್ ಎಂಟರ್ಡ್ ಅಪಾನ್ ಡ್ಯೂರಿಂಗ್ ದೇರ್ ಸ್ಟೇ ಇನ್ ದೋಸ್ ಡೆಸ್ಟಿನೇಷನ್ ಅಂಡ್ ದ ಫೆಸಿಲಿಟೀಸ್ ಡೆವಲಪ್ ಟು ಪ್ರೊವೈಡ್ ದೇರ್ ರಿಕ್ವೈರ್ಮೆಂಟ್ಸ್ ಆರ್ ನೀಡ್ಸ್. ಈ ಥರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಪ್ರಯಾಣನ ಕೈಗೊಂಡಾಗ ನಮಗೆ ನಮ್ಮದೇ ಆದಂಥ ರಿಕ್ವೈರ್ಮೆಂಟ್ಸ್ ಮತ್ತು ನೀಡ್ಸ್ಗಳು ಇರ್ತವೆ. ಆವಾಗ ಇಂಥ ರಿಕ್ವೈರ್ಮೆಂಟ್ಸ್ ಮತ್ತು ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ದ ಆಕ್ಟಿವಿಟೀಸ್ ಎಂಟರ್ಡ್ ಅಪಾನ್ ಡ್ಯೂರಿಂಗ್ ದೇರ್ ಸ್ಟೇ, ಅವರ ಸ್ಟೇ ಸಂದರ್ಭದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ಬೇಕಾಗ್ತವೋ ಅವುಗಳನ್ನು ಎಲ್ಲನೂ ಟೋಟಲ್ ಆಗಿ ನಾವು ಟೂರಿಸಂ ಅಂತ ಕರಿಬೋದು. The prime purpose of participation in tourism is by and large recreation and certainly not the purpose of seeking permanent residence or employment remunerated from within the place visited. ಈ ಪ್ರವಾಸೋದ್ಯಮದಲ್ಲಿ ಭಾಗವಹಿಸಿಕೆಯ ಮುಖ್ಯ ಉದ್ದೇಶವೆಂದರೆ ಏನಪ್ಪ ಅಂದರೆ, ಈ ಪ್ರವಾಸೋದ್ಯಮವನ್ನು ಯಾಕಪ್ಪ ಕೈಗೊಳ್ತಾರೆ ಅಂದರೆ, ಇದು ಬಹುಮುಖ್ಯವಾಗಿ ಮನೋರಂಜನೆ ಉದ್ದೇಶಕ್ಕೋಸ್ಕರ, ವಿರಾಮದ ಉದ್ದೇಶಕ್ಕೋಸ್ಕರ ಈ ನಾವು ಟೂರನ್ನು ಕೈಗೊಳ್ತೇವೆ. ಇದು ಖಂಡಿತವಾಗಿಯೂ ನಾವು ಭೇಟಿ ನೀಡಿದ ಸ್ಥಳದಲ್ಲಿ ಶಾಶ್ವತ ನಿವಾಸ ಅಥವಾ ಉದ್ಯೋಗವನ್ನು ಪಡೆಯುವ ಉದ್ದೇಶವನ್ನು ಹೊಂದಿರೋದಿಲ್ಲ. ಟೂರಿಸಂ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಸೆನ್ಸ್ ಈಸ್ ಬೇಸಿಕಲಿ ಎ ಪ್ಲೆಜರ್ ಆಕ್ಟಿವಿಟಿ ಇಂಪ್ಲಾಯಿಂಗ್ ಎ ಯೂಸ್ ಆಫ್ ರೆಡಿಲಿ ಡಿಸ್ಪೋಸಬಲ್ ಇನ್ಕಮ್ಸ್ ಆ್ಯಂಡ್ ಆಫ್ ಫ್ರೀ ಟೈಮ್ ಆ್ಯಂಡ್ ಒನ್ಸ್ ಓನ್ ಫ್ರೀ ವಿಲ್, ರೈಟ್. ಸೊ ನಮ್ಮ ಹತ್ರ ಈ ಟೂರನ್ನು ನೀವು ಕೈಗೊಳ್ಳಬೇಕಾಗಿದ್ದರೆ ನಮಗೆ ಸ್ವಂತ ಇಚ್ಛಾಶಕ್ತಿ ಇರಬೇಕು, ನಮ್ಮ ಹತ್ರ ಡಿಸ್ಪೋಸಬಲ್ ಇನ್ಕಮ್ ಇರಬೇಕು, ಹಾಗೆಯೇ ನಮಗೆ ಫ್ರೀ ಟೈಮ್ ಇರಬೇಕು. ನೀವು ತುಂಬ ಬ್ಯುಸಿ ಇದ್ದರೆ ಅಂಥ ಸಮಯದಲ್ಲಿ ಯಾರೂ ಕೂಡ ಟೂರನ್ನು ಕೈಗೊಳ್ಳೋದಿಲ್ಲ. ಸೊ ಇದೆಲ್ಲ ಇದ್ದಾಗ ಕೈಗೊಳ್ಳುವಂಥ ಒಂದು ಸಂತೋಷವನ್ನು ಕೊಡುವಂಥ ಒಂದು ಚಟುವಟಿಕೆ ಆಗಿದೆ, ಅದನ್ನು ನಾವು ಟೂರ್ ಅಂತ ಕರಿಬೋದು. The industry, ಈ ಟೂರಿಸಂ ಇಂಡಸ್ಟ್ರಿ ಇಸ್ ಪ್ರೈಮರಿಲಿ ಇನ್ಕಾರ್ಪೊರೇಟ್ 5 ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್. ಇದು 5 ಪ್ರಮುಖ ಚಟುವಟಿಕೆಗಳನ್ನು ಹೊಂದಿದೆ. ಅವುಗಳು ಯಾವುದ್ಯಾವುದಪ್ಪ ಅಂದರೆ, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ, ಅಕೊಮಡೇಷನ್ ಅಂದರೆ ವಸತಿ, ಕೇಟ್ರಿಂಗ್ ಅಂದರೆ ಅಡುಗೆಗೆ ಸಂಬಂಧಪಟ್ಟಂಗೆ ನಿಮಗೆ ಊಟ ಬೇಕಾಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ, ರಿಟೇಲ್ ಅಂದರೆ ಚಿಲ್ಲರೆ ವ್ಯಾಪಾರ, ಅದ್ರ ಜೊತೆಗೆ ರಿಕ್ರಿಯೇಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಮನೋರಂಜನೆ, ಆ್ಯಂಡ್ ಟ್ರಾವೆಲ್ ರಿಲೇಟೆಡ್ ಸರ್ವಿಸಸ್ ಅಂದರೆ ಪ್ರಯಾಣ ಸಂಬಂಧಿತ ಸೇವೆಗಳು. ಈ 5 ಆ್ಯಕ್ಟಿವಿಟಿಗಳು ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರೈಮರಿ ಆ್ಯಕ್ಟಿವಿಟೀಸ್ ವಿಚ್ ಇಸ್ ದೇರ್ ಇನ್ ಟೂರಿಸಂ ಸರ್ವಿಸಸ್. ಇದರ ಜೊತೆಗೆ ಕೀ ಔಟ್ಪುಟ್ಸ್ ಆಫ್ ಟೂರಿಸಂ, ಈ ಟೂರಿಸಮಿಂದ ಏನೆಲ್ಲ ಔಟ್ಪುಟ್ಗಳು ನಮಗೆ ಸಿಗ್ತವೆ, ಪ್ರಮುಖ ಫಲಿತಾಂಶಗಳು ಅಥವಾ ಔಟ್ಪುಟ್ಟನ್ನು ನಾವು ನೋಡೋದಾದರೆ, ನಮಗೆ ಈ ಟೂರಿಸಮಿಂದ ಎ ನೇಷನ್ ಕ್ಯಾನ್ ಜನರೇಟ್ ಎನ್ ಇನ್ಕಮ್, ಆ ದೇಶ ಆದಾಯನ ಉತ್ಪಾದನೆ ಮಾಡ್ಬೋದು. ಆ್ಯಂಡ್ ಈ ನೇಷನ್ ಕೆನ್ ಸಿ ಎನ್ ಎಕ್ಸ್ಪ್ಯಾನ್ಷನ್ ಆಫ್ ಆಪರ್ಚುನಿಟಿ, ಆ ದೇಶಕ್ಕೆ ಆ ಆಪರ್ಚುನಿಟಿಗಳು ಅಂದರೆ ಈ ಅವಕಾಶಗಳನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಮೊಬಿಲೈಸೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿದೇಶಿ ವಿನಿಮಯಗಳನ್ನು ಸಜ್ಜುಗೊಳಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ವಿ ಕ್ಯಾನ್ ಜನರೇಟ್ ಆರ್ ವಿ ಕ್ಯಾನ್ ಅರ್ನ್ ಫಾರಿನ್ ಎಕ್ಸ್ಚೇಂಜಸ್ ವಿಚ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಆರ್ಡರ್ ಟು ಮೇಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ನೇಷನ್ಸ್. ಅದ್ರ ಜೊತೆಗೆ ಸೋಷಿಯೋ ಇಂಟಿಗ್ರೇಷನ್ ಅಂದರೆ ಸಾಮಾಜಿಕ ಏಕೀಕರಣ ಮಾಡೋದಕ್ಕೆ ನಮಗೆ ಇದು ಉಪಯೋಗ ಆಗುತ್ತೆ. ಆ್ಯಂಡ್ ಕಲ್ಚರಲ್ ಟ್ರಾನ್ಸ್ಮಿಷನ್, ನಿಮ್ಮ ಸಾಂಸ್ಕೃತಿಕ ಒಂದು ಪ್ರದೇಶದ ಕಲ್ಚರನ್ನು ಇನ್ನೊಂದು ಪ್ರದೇಶಕ್ಕೆ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಟೂರಿಸಂ ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ರೀಸನ್. ಕಮರ್ಷಿಯಲೈಸೇಷನ್ ಅಂದರೆ ಯಾವುದೇ ಒಂದು ರೀಸನ್ ಅಥವಾ ಯಾವುದೇ ಒಂದು ಸ್ಥಳನ ಏನು ಮಾಡ್ಬೋದಪ್ಪ ಅಂದರೆ ವಾಣಿಜ್ಯೀಕರಣಗೊಳಿಸೋದಕ್ಕೆ
ಒಂದು ಸ್ಥಳ ಅಥವಾ ಒಂದು ರೀಸನನ್ನು ವಾಣಿಜ್ಯೀಕರಣಗೊಳಿಸೋದಕ್ಕೆ ಪ್ರವಾಸೋದ್ಯಮ ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಔಟ್ಪುಟ್ಸ್ ಆಫ್ ಟೂರಿಸಮ್ಸ್, ರೈಟ್. ಸೊ ಈ ಟೂರಿಸಮ್ನಿಂದ ನಮಗೆ ಇವೆಲ್ಲ ಔಟ್ಕಮ್ಗಳು ನಮಗೆ ಸಿಗ್ತವೆ, ಆ್ಯಂಡ್ ವಿಚ್ ಇಸ್ contributing a lot to the process of socio-economic transformation. It is not only an economic activity of importance for national development, but also an important medium of ಕಲ್ಚರಲ್ ಎಕ್ಸ್ಚೇಂಜ್. ಇದಕ್ಕೆ ಮುಂಚೆನೇ ನಾನು ಹೇಳ್ದಂಗೆ ಇದು ಎಕನಾಮಿಕ್ ಬೆನಿಫಿಟ್ ಮಾತ್ರ ನಮಗೆ ಕೊಡೋದಿಲ್ಲ, ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿರುವಂಥ ಜನರ ಭಾಷೆ ಆಗಿರ್ಬೋದು, ಅವ್ರದ್ದು ಜೀವನ ಶೈಲಿ ಆಗಿರ್ಬೋದು, ಅವರ ಊಟ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಈ ಕಲ್ಚರಲ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಈ ಟೂರಿಸಮ್ ಪ್ಲೇಸ್ ಎನ್ ವೆರಿ ಇಂಪಾರ್ಟೆಂಟ್ ರೋಲ್, ರೈಟ್. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೆ ಟೂರಿಸಮ್ ಅಂದ್ರೇನು, ಅದರದ್ದು ಇಂಟ್ರೊಡಕ್ಷನ್, ಅದರದ್ದು ಕಾನ್ಸೆಪ್ಟ್, ರೈಟ್. ಸೊ ಇವುಗಳ ಬಗ್ಗೆ ಕಾನ್ಸೆಪ್ಟ್ ಮತ್ತು ನೇಚರ್ ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಗಳಲ್ಲಿ ಉಳಿದ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡೋಣ. ಓಕೆ, ಇನ್ನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್.